ಏನ್ ಬಂತು ಅದೇನು ಅಂತ ಹೇಳಿ. ಅಮೆರಿಕಾದಲ್ಲಿ ಕಾಲು ವಾಸಿ ಮಾಡೋ ಡಾಕ್ಟರ್ಗಳು ಇದ್ದಾರಂತೆ. ನನ್ನ ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಕಾಲು ವಾಸಿ ಮಾಡ್ಬಾರ್ದೇನೋ? ಬಂದ್ಬಿಡಿ, ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಮಾತೃಶ್ರೀ ರಂಗಮ್ಮನವರೇ. ಮನುಷ್ಯನಿಗೆ ಯಾವಾಗ ವಯಸ್ಸಾಗುತ್ತೋ ಆವಾಗ ಒಂದೊಂದೇ ನೋವುಗಳು ಶುರುವಾಗುತ್ತೆ. ಆ ಪಾಠಗಳೆಲ್ಲ ಬಿತ್ಕೊಂಡು ಬರ್ತವೆ. ಆ ಪಾಠಗಳು ನಮ್ಮದಲ್ಲ ಅನ್ಕೊಂಡು ನಮ್ಮ ಪಾಡಿ ನಾವು ಸುಮ್ಮನೆ ಇದ್ಬಿಡ್ಬೇಕು. ಆಳು ಮೂಳು ತಿನ್ಕೊಂಡು 3 ಹೊತ್ತು ಟಿವಿ ಮುಂದೆ ಕುತ್ಕೊಂಡಿದ್ರೆ ಇನ್ನೇನಾಗುತ್ತೆ ಹೇಳಿ? ಪಾರ್ಕಿಗೆ ಹೋಗಿ ನಿಮ್ ತರ ವಯಸ್ಸಾದವ್ರು ಏನ್ ಮಾಡ್ತಾರೋ ಅದನ್ನ ಮಾಡ್ತಾ ಇರಿ. ಮನಸ್ಸು ಬಂತು ಮನೆಗೆ ಬನ್ನಿ, ಇಲ್ಲಾಂದ್ರೆ ಅಲ್ಲೇ ಇದ್ದು ಬಿಡಿ. ನೀವು ಗಂಟುಗಳಿಗೆ ಹೋಗ್ತಿದ್ದ ರಂಗಮ್ಮನವರಲ್ವಾ? ನಾನೇ ರಂಗಮ್ಮ. ಇದೇನು ಯಾವತ್ತೂ ಬರ್ಲಾರ್ದವ್ರು ಇವತ್ತು ವಾಕಿಂಗ್ ಮಾಡ್ಬಿಟ್ಟಿದ್ದೀರಾ? ಮನೆ ನಿಲ್ಲೋಕೆ ನನ್ನ ಮಗ ಬಿಡ್ಬೇಕಲ್ಲ, ಆಸೆ ಗಟ್ಟು ಬಿಟ್ಟ. ಹೌದು ಬಿಡಿ, ದಿನ ವಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ವಾಕಿಂಗ್ ಜೊತೆ ಸ್ವಲ್ಪ ಟಾಕಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನ್ ಚಂದವೋ ಏನೋ, ಕಾಲು ನೋವುತ್ತೆ ಡಾಕ್ಟರ್ನ ಕಲ್ಸೋ ಅಂತ ನನ್ನ ಮಗನಿಗೆ ಹೇಳಿದ್ರೆ ವಾಕಿಂಗ್ ಮಾಡಿ ಎಲ್ಲ ಸಲ ಹೋಗುತ್ತೆ ಅಂತ. ನನಗೂ ಇನ್ನೊಂದು ಚಪ್ಪಲ ಅಕ್ಕ ಕೈ ಹಿಡ್ಕೊಂಡೇ ಬಂದ್ಬಿಟ್ಟೆ. ಹೌದಾ, ಬನ್ನಿ ಒಂದ್ ಕಡೆ ಎಲ್ಲ ಕೂತ್ಕೊಂಡು ತಿನ್ನೋಣ. ಏನ್ ರುಚಿ ತಿಂತ ಇದ್ರೆ ಬರುತ್ತೆ. ಯಾರು ಮಾಡಿದ್ದಿನ? ನಮ್ಮ ಮನೆ ಚಂಪಾ ಅಂತ ಒಬ್ಳಿಗಲ್ಲ, ಅವ್ಳು ಮಾಡಿದ್ದು. ಅಂದ್ರೆ ನಿಮ್ ಸೊಸೆನಾ? ಬಡ್ಕೋಬೇಕು ನನ್ನ ಕತೆಗೆ. ಚಂಪಾ ಅಂತ ನಮ್ಮ ಮನೆ ಅಡಿಗೆ ಉಳಿದಾಳೆ, ಅವಳು ಮಾಡಿದ್ದು. ಮತ್ತೆ ನಿಮ್ ಸೊಸೆ? ಅಯ್ಯ, ಅವಳಿಗೆ ತಿನ್ನಕ್ಕೂ ಬರಲ್ಲ, ಅಡುಗೆ ಮಾಡಕ್ಕೂ ಬರಲ್ಲ, ಗಂಡು ನೆಟ್ಟು ಸಂಸಾರ ಮಾಡಕ್ಕೂ ಬರಲ್ಲ. ಮತ್ತೆ ಅವಳೇನ್ ಮಾಡ್ಕೊಂಡಿದ್ದಾಳೆ ಮನೆಯಲ್ಲೇ? ಎಲ್ಲಿ ತಿಂದ ದಪ್ಪ ಆಗ್ಬಿಡ್ತೀನೋ, ಎಲ್ಲಿ ಕೊಬ್ಬು ಜಾಸ್ತಿ ಆಗ್ಬಿಡ್ತು ಅಂತ ಏನೂ ತಿನ್ನಲ್ಲ. ನಿಂಬೆ ಹಣ್ಣು ಜ್ಯೂಸ್ ಕುಡ್ಕೊಂಡು ಒಣಕ ಚಪಾತಿ ತಿನ್ಕೊಂಡು ಸಣ್ಣಗ್ ಬೆಳ್ಳಗ್ ಬೆಳೆಸ್ಕೊಂಡು ಒಳ್ಳೆ ಕಡ್ಡಿ ಇದ್ದಾಗಿದ್ದಾಳೆ. ರಕ್ತ ಇದೆಯೋ ಇರ್ಬೋದು, ಅದು ಗೊತ್ತು. ತಿಂಡಿ ಎಲ್ಲ ಮುಗಿದೋಯ್ತಲ್ಲ, ಏನ್ ಮಾಡೋದು ಇವಾಗ? ಅಯ್ಯ, ನಮ್ಮ ಮನೆಗೆ ಬನ್ನಿ, ಇನ್ನೂ ಜಾಸ್ತಿ ನಾವು ನಿಮ್ ಮನೆಗೆ ಬರ್ಬೋದಾ? ಓ, ಧಾರಾಳವಾಗಿ ಈಗಲೇ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಒಂದ್ ನಿಮಿಷ ಇಲ್ಲಿ. ಚಂಪ, ಪಲ್ಲು, ಏನೇದು ಘಮ ಘಮ ವಾಸನೆ ಬರ್ತಾ ಇದೆ? ನೋಡಿಪ್ಪ, ಡೈನಿಂಗ್ ಟೇಬಲ್ ಮೇಲೆ ಚಂಪ ಕುರ್ಕುಲ್ ತಿಂಡಿ ಇಟ್ಟಿದ್ದಾಳೆ. ತಿಂಡಿ ತಿನ್ಬೋದನ್ನ? ತಿನ್ನಕ್ ತಾನೇ ಮಾಡಿರೋದು, ನಡಿಯೋ ತಿನ್ನೋಣ. ಯಾರಾದ್ರೂ ಮುಟ್ಟಿದ್ರೆ ಕೈ ಮೇಲೆ ಅಂದ್ರೆ ಬರೆ ಹಾಕ್ಬಿಡ್ತೀನಿ. ಉಪ್ಪು ಸರಿಯಾಗಿದೆ ಅಲ್ವಾ ನೋಡಕ್ ಕಣೆ? ರುಚಿ ನೋಡೋದಕ್ಕೆ ಅಂತಾನೆ ವಿಐಪಿಗಳು ಬರ್ತಾ ಇದಾರೆ. ವಿಐಪಿಗಳು? ಅದು ಈ ಮನೆಗೆ ಯಾರದು? ರಂಗತ್ತಿ ಫ್ರೆಂಡ್ಸ್. ಅಣ್ಣಯ್ಯ, ಏನವ ನೋಡಣ್ಣಯ್ಯ, ಚಂಪ ಅಮ್ಮನ್ಗೋಸ್ಕರ ಇಷ್ಟೆಲ್ಲ ಕುರ್ಕುಲ್ ತಿಂಡಿ ಮಾಡಿಟ್ಟಿದ್ದಾಳೆ. ನಮ್ಮ ಮಾತೃಶ್ರೀ ರಂಗಮ್ಮನವರು 3 ಹೊತ್ತು ಆ ಟಿವಿ ಮುಂದೆ ಕುತ್ಕೊಂಡು ಕುರುಕುಲು ತಿಂದು ಅವ್ರ ಮೈನಲ್ಲಿ ಕೊಬ್ಬು ಅನ್ನೋದು ಹಂಗಂಗೆ ಶೇಖರಣೆ. ಅದಕ್ಕೆ ಇನ್ಮೇಲಿಂದ ಅವ್ರಿಗೆ ಯಾರು ತಿಂಡಿ ಕೊಡಬೇಡಿ ಅಂತ ದಿನಾಲು ವಾಕಿಂಗ್ ಮಾಡೋದಕ್ಕೆಂತ ಪಾರ್ಟಿ ಕಳಿಸ್ತಾ ಇದ್ದೀನಿ. ಅಂತದ್ರ ಮೇಲೆ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಅಮ್ಮನ ಜೊತೆಗೆ ವಿಐಪಿನೂ ಕರ್ಕೊಂಡು ಬರ್ತಾ ಇದಾರಂತೆ. ಚಂಪ ಚಮೇಲೆ, ನೀನ್ ಸ್ವಲ್ಪನಾದ್ರೂ ಬುದ್ಧಿ ಬಿಡಬೇನೆ. ಮನೆಯಲ್ಲಿ ರೇಷನ್ ಇದೆ ಅಂತ ಮಾಡಿ ಬಡಿಯೋದಲ್ಲ. ಇಷ್ಟಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಜಾಸ್ತಿ ಏನಿಲ್ಲ ಯಜಮಾನ್ರೆ, ಕೇವಲ 2,000 ರೂಪಾಯಿಗಳು. ಏನದು ಡಿಸ್ಟರ್ಬೆನ್ಸ್? ನಂಗೆ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಕ್ಕೆ, ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ತಿನ್ನೋ ಆಸೆನ ಯಾವತ್ತೂ ಅದನ್ನ ಇಟ್ಕೊಳ್ಬಾರ್ದು, ಬರ್ತೀನಿ. ಚಂಪಾ, ಇನ್ ಮುಂದೆ ಈ ರೀತಿ ಕರಿ ಐಟಮ್ಸ್ ನ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಮೈಂಡೆಡ್. ನನ್ನ ಅಡ್ಗೆ ಕೆಲ್ಸಕ್ಕೆ ನೀವೇನಾದ್ರೂ ಅಡ್ಡ ಬಂದ್ರೆ ಕೊತ್ತ ಕುದಿಯೋ ಎಣ್ಣೆಲಿ ನಿಮ್ ಕೈ ಅದು ಬಿಡ್ತೀನಿ. ಸಾಕು ಸುಮ್ಮನೆ ರೀ, ಆಮೇಲೆ ನಿಮ್ಮಿಬ್ಬರು ಜಗಳದಲ್ಲಿ ನಾನು ಆಸ್ಪತ್ರೆ ಬಿಲ್ ಕಟ್ಟಬೇಕಾಗತ್ತೆ. ಬನ್ನಿ ಬನ್ನಿ ಬನ್ನಿ, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಕುತ್ಕೊಳ್ಳಿ. ಇವ್ರು ಯಾರು? ನನ್ನ ಬೀನಿ ಗಟ್ಟಿದ್ನಲ್ಲ, ಅವನೇ ನನ್ನ ಮಗ. ಹೋಗಿಲ್ವೇ? ನೋಡೋದಕ್ಕೆ ತುಂಬಾ ಚುರುಕಾಗೆ ಕಾಣಿಸ್ತಾನೆ. ಏನ್ ಚುರುಕಾಗಿದ್ರೆ ಏನು ಬಂತು? ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹೆಂಡತಿನ ಓಡಿಸ್ಕೊಳಕ್ಕಂತೂ ಆಗ್ಲಿಲ್ಲ. ಸರಿ, ಇವ್ರು ಯಾರು? ಒಳ್ಳೆ ಸೈನ್ಸ್ ಅಂತಾರ ಇದ್ದಾನೆ. ನನ್ನ ನಾದಿನಿ ಮಗ ಊರಲ್ಲಿ ಕುಲಿ ಕಾಯ್ಕೊಂಡಿದ್ದ. ಕುಲಿ ಕುಲಿ ಕಾಯ್ಕೊಂಡಿದ್ದ. ನಮ್ಮನೆ ಕಾಯೋದಕ್ಕೆ ಒಬ್ಬ ಬೇಕಲ್ಲ, ಇವಳು ಇರಲಿ ಅಂತ ನಾನೇ ಕರ್ಕೊಂಡು ಬಂದೆ. ಇವ್ರು ಯಾರು? ಇವನ ಇದು ಇಲ್ಲಿ ಕೊಂಬ್ ಕರ್ಕೊಂಡು ನಿಂತಿದ್ದಾಳಲ್ಲ ಈ ಕುಳ್ಳಿ, ಇವಳು ಗಂಡ ನನ್ನ ಮನೆ ಅಳಿಯ. ಅದ್ಯಾವ ಗಳಿಗೆ ನಿಮ್ಮ ಮನೆ ಹೊಸ ತುಳಿದು ಒಳಗ್ ಕಾಲಿಟ್ಟು ಅವನು ಉದ್ಧಾರ ಆಗ್ಲಿಲ್ಲ, ಈ ಮನೆನೂ ಉದ್ಧಾರ ಆಗ್ಲಿಲ್ಲ. ಅಂದ್ರೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಹೋಗ್ತಾನೆ ಬರ್ತಾನೆ, ಬೀದಿ ತಿಳ್ಕೊಂಡಿರೋದೇ ಇವ್ನ ಕೆಲಸ.
ಹೋಗ್ ಬರಲ್ವಾ? ಹೋಗ್ತೀಯಪ್ಪ ಹೋಗ್ತೀಯ. ಒಂದಲ್ಲಾದ್ರೂ ಪಾಸ್ ಆಗಿದ್ಯಾ? ಏನ್ ಹೇಳಿ ರಂಗಮ್ಮನವ್ರೆ, ಮನೆ ತುಂಬಾ ಚೆನ್ನಾಗಿದೆ. ಮನೆ ಚೆನ್ನಾಗಿದ್ರೆ ಏನು ಬಂತು ಭಾಗ್ಯ. ಮನೇಲಿರೋ ಮನಸ್ಸು ಚೆನ್ನಾಗಿರ್ಬೇಕಲ್ಲ. ಅಯ್ಯೋ ನಮ್ಮನೆನಲ್ಲೂ ಇದೇ ಗೋಳು. ನನ್ನ ಮಗ ನಾನು ತಿನ್ನೋದಕ್ಕೆ ಬಿಡೋದಿಲ್ಲ, ಫ್ರೀಡಮ್ಮೇ ಇಲ್ಲ ರಂಗಮ್ಮ. ಸಿಹಿ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತಾರೆ, ಎಣ್ಣೆ ಪದಾರ್ಥ ತಿನ್ನೋಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ. ಏನಾದ್ರೂ ಒಂದು ಸೊಬು ಬೇಡಿ ನಮಗೆ ತಿನ್ನಕ್ಕೆ ಬಿಡೋದಿಲ್ಲ. ಅದಕ್ಕೆ ನಮ್ಗೇನಾದ್ರೂ ತಿನ್ಬೇಕನ್ನಿಸ್ದಾಗ ನಾವು ನಿಮ್ ಮನೆಗೆ ಬರ್ತೀವಿ. ಅಯ್ಯೋ 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 ಧಾರಾಳವಾಗಿ ಬನ್ನಿ. ನೀವು ತಿಂದು ಮಿಕ್ಕಿದ್ದನ್ನ ಅವು ತಿನ್ಕೋತಾರೆ. ಸರಿ, ನೀವ್ಯಾಕೆ ನಮ್ ಕ್ಲಬ್ಬಿಗೆ ಮೆಂಬರ್ ಆಗ್ಬಾರ್ದು? ಯಾವ ಕ್ಲಬ್ಬು? ವಾಕರ್ಸ್ ಕ್ಲಬ್ ಅಂತ ಮಾಡ್ಕೊಂಡಿದೀವಿ. ಬೆಳಗ್ಗೆ ಪಾರ್ಕ್ ಅಲ್ಲಿ ಹೋಗಿ ತಿರ್ಗಾಡ್ಕೊಂಡು ಬರೋದು, ಸ್ವಲ್ಪ ವ್ಯಾಯಾಮ ಮಾಡೋದು, ಅರ್ಧ ಗಂಟೆ ನಗೋದು, ಆಮೇಲೆ ಖುಷಿಯಾಗಿ ಮನೆಗೆ ಬರ್ಬೋದು. ಯಾಕಂದ್ರೆ ನೀವು ತುಂಬಾ ತಮಾಷೆ ಮಾತಾಡ್ತೀರಾ, ಕುರ್ಕಲ್ ತಿಂಡಿ ಎಲ್ಲ ಕೊಡ್ತೀರಾ. ನೀವು ಮೆಂಬರ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಕೇಳ್ಕೊಂಡ್ಮೇಲೆ ನಾನು ಆಗೋಲ್ಲ ಅನ್ನೋದಕ್ಕಾಗತ್ತೆ. ಮತ್ತೆ ಎಷ್ಟಾಗುತ್ತೆ? ಬರೀ 50,000 ರೂಪಾಯಿ ಅಷ್ಟೇ. ಅಷ್ಟೇನಾ? ಈ ನನ್ನ ಮಗ ಕೊಡ್ತಾನೆ ಬಿಡಿ. ಮತ್ತೆ ಎಲ್ಲಿ ಹೋಗ್ತಿದ್ದೀರಾ? ಅಪಶಕ್ನ ನೋಡಿದ್ವಿ. ಇನ್ನು ಹೋದ್ ಕೆಲಸ ಆದ ಹಾಗೇನೆ. ಅತ್ತೆ ನೀವ್ ಎಲ್ಲಿಗೆ ಹೋಗ್ತಿರೋದು? ವಾಕಿಂಗ್ ಮಾಡಕ್ ತಾನೆ. ಅಲ್ಲಿ ಮಾಡೋ ವಾಕಿಂಗ್ ಇಲ್ಲೇ ಮಾಡಿದ್ರೆ ನಾನೇನ್ ಬೇಡ ಅಂತೀನಿ. ನೀವು ದಿನ ಪಾರ್ಕ್ ಹೋಗಿ ಹೀಗೆ ವಾಕಿಂಗ್ ಮಾಡ್ತಾ ಇದ್ರೆ ತೆಳ್ಳಗಾಗಿ ಸಿನಿಮಾ ಹೀರೋಯಿನ್ ಬೀಜ ತರ ಆಗ್ಬಿಡ್ತೀರಾ. ಏನ್ರಿ ಮಾಡ್ತಾ ಇದಾರೆ? ನಿಂತ್ಕೊಂಡು ಡ್ರೀಮ್ ಕಾಣ್ತಾ ನೋಡಿ ಕಲ್ತ್ಕೊಳ್ರಿ ಜಾತಿ ಚಂಪಲ್ ತಿಂದಿವ್ರೆ. ಇಲ್ದೇ ಇರೋ ನಮ್ಮಪ್ಪನ ಬಗ್ಗೆ ಅದು ಯಾವ ತರ ಕನಸು ಕಾಣ್ತಾ ಇದ್ದಾರೆ. ನಾನು ನಿಮ್ ಪಕ್ಕ ಗುಡ್ಡು ಬೂತು ತರ ನಿಂತ್ಕೊಂಡೇ ಇರ್ತೀನಿ. ಒಂದೇ ಒಂದು ದಿವಸ ನೀವು ನನ್ನ ಬಗ್ಗೆ ಕನಸು ಕಂಡಿದ್ದೀನಿ ಅಂತೆ. ಅಭಿ ಡೋಂಟ್ ರಬಿಶ್, ನನ್ ವಿಷಯ ಬಿಡಿ. ಮೊದಲು ನಿಮ್ ಮದರ್ ಡ್ರೀಮ್ ನ ಬ್ರೇಕ್ ಮಾಡಿ, ಇಲ್ಲ ಅಂದ್ರೆ ಇದೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ರಂಗಮ್ಮ ಬಾ ರಂಗಮ್ಮ. ಎಲ್ಲೋ ಇದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ. ನಿಮ್ಮನ್ನ ಅದು ಯಾವುದೋ ಸುಡುಗಾಡು ಕ್ಲಬ್ಬಿಗೆ ಮೆಂಬರ್ ಮಾಡೋದಕ್ಕೆ ನಾನು ಖರ್ಚು ಮಾಡಿರೋದು 50 ಹುಣಸೆ ಬೀಜ ಅಲ್ಲ, 50,000 ರೂಪಾಯಿ. ಹಾಗಾಗಿ ನೀವು ಮನೆಯಲ್ಲಿ ಇರ್ಕೊಂಡು ಪಾರ್ಕಿಗೆ ಹೋಗ್ಬೇಕು, ವಾಕ್ ಮಾಡಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು. ಅಲ್ಲಿಗೆ ಹೋಗ್ತೀನಿ, ವಾಕಿಂಗ್ ಮಾಡ್ತೀನಿ, ಕುಣಿತೀನಿ, ಕುಪ್ಪಳಿಸ್ತೀನಿ, ಅವೆಲ್ಲವನ್ನು ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಬೀಳೋದಕ್ಕೆ ಮಾತ್ರ ಹೋಗ್ಬೇಕು. ಯಾಕ? ನಾನು ನಿಮಗೆ 50,000 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಮಾಡಿದ್ನಲ್ಲ, ಅದು ಯಾವ ದುಡ್ಡು ಗೊತ್ತೇ? ನಿಮ್ಮ ಕೊನೆಗಾಲದ ಆಸ್ಪತ್ರೆ ಖರ್ಚಿಗಂತ ಎತ್ತಿಟ್ಟಿರೋ ದುಡ್ಡು. ಇಷ್ಟ್ರ ಮೇಲೆ ನೀವು ಬಿದ್ದೆದ್ದು ಬಂದು ಏನಾದ್ರು ಮಾಡ್ಕೊಂಡ್ರೆ ನನ್ನ ಹತ್ರ ನಿಮ್ಮನ್ನು ತೋರ್ಸೋದಕ್ಕೆ 5 ಪೈಸೆನೂ ಇಲ್ಲ. ಅಯೋಗ್ಯ ಅಯೋಗ್ಯ. ಹೆತ್ತ ತಾಯಿಗೆ ಆಸ್ಪತ್ರೆ ಖರ್ಚು ಇಷ್ಟು, ಕಿಚಿಗೆ ಇಷ್ಟು ಅಂತ ದುಡ್ಡು ಎತ್ತಿಟ್ಟಿದೆಯಲ್ಲ, ನಾನು ಹೆತ್ತ ಮಗನೇನೋ ನೀನು. ಗುಡ್ ಮಾರ್ನಿಂಗ್ ರಂಗಮ್ಮ. ಗುಡ್ ಮಾರ್ನಿಂಗ್. ಬನ್ನಿ 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 ಬನ್ನಿ. ನಿಮ್ಮ ಮಕ್ಕಳನ್ನ ಅದೆಷ್ಟೋ ಅಯ್ಯೋ ಅನ್ಸಿದ್ರು ಏನೋ. ನಮ್ಮ ತಾತನು ಮನೆನ ಒಳ್ಳೆ ಛತ್ರ ತರ ವಿಶಾಲವಾಗಿ ಕಟ್ಟಿಸಿದ್ದಾನೆ. ನೀವು ಎಲ್ಲೆಲ್ಲಿ ಮನ್ಸು ಬರ್ತೋ ಅಲ್ಲೆಲ್ಲ ಕುತ್ಕೊಂಡು ಸಂಜೆವರೆಗೂ ಪಟ್ಟಂಗ ಹೊಡಿವಿ. ಯಾಕಪ್ಪ ಹೀಗ್ ಮಾತಾಡ್ತೀಯ? ನನಗೆ ತಲೆ ಕೆಟ್ಟಿದೆ. ಹಾಗಿದ್ರೆ ಭಾನುವಾರ ಸ್ವಲ್ಪ ಬಿಡುವು ಮಾಡ್ಕೊ. ಅದ್ಯಾಕೋ? ನಿಮ್ಮ ಹ್ಯಾಂಡ್ಸಲ್ಲಿ ನಂಗೊಬ್ರು ಡಾಕ್ಟರ್ ಗುರ್ತಿದ್ದಾರೆ, ನೀನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಯಾಕಂದ್ರೆ ಇವ್ರ ಕೈ ಇಂಥ ಮಾತನ್ನ ಕೇಳೋದು ನನಗೆ ಬೇಕಿತ್ತ? ಹಿರಿಯ ನಾಗರಿಕರು ಬಂದಿರೋದು ನನ್ನನ್ನು ನೋಡೋದಕ್ಕೆ. ಹಿರಿಯ ನಾಗರಿಕರಿಗೆ ಇಲ್ಲೇನು ಕೆಲಸ? ಅತ್ತೆ ಇದ್ಯಾಕೋ ಜಾಸ್ತಿ ಆಗಿದೆ. ಅದೇ ನಾನು ಇರೋ ಹೋಗ್ಲಾ? ನೀನು ಹೋಗ್ಬಿಟ್ಟು ಕಾಫಿ ಟೀ ತಂದ್ಕೊಡೋರು ನಿಮ್ ತಾತನ. ಪಲ್ಲು ಪಲ್ಲು ಅವ್ರು ಬರ್ತಿದ್ದಾರೆ. ಯಾರಪ್ಪ? ಅದೇ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿ ಬೇಕಾಗಿ ತಿಂಡಿ ಸಿಗುತ್ತೆ ಅನ್ನೋ ದುರಾಸೆಗೆ ಬರ್ತಿರ್ಬೇಕು. ಅಲ್ಲ ಪಲ್ಲು, ಗಂಡುಗಲಿ ವಂಶದ ದುಡ್ಡೆಲ್ಲ ಹೀಗೆ ಕಂಡೋರ್ ಪಾಲಾಗ್ತಿದ್ರೆ ನಮ್ ಕೈಗೆ ಸಿಗುತ್ತೆ. ಚಿಪ್ಪು ಚೆನ್ನಾಗಿದ್ಯಾ? ಅಂಕಲ್, ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ನಿ, ಆದ್ರೆ ನನ್ನ ಜುಟ್ಟು ಬಗ್ಗೆ ಮಾತ್ರ ಏನು ಮಾತಾಡಬೇಡಿ. ಅಯ್ಯೋ ಪಾಪ, ಇಷ್ಟು ಬೇಗ ಯಾಕೆ ಬರಕ್ ಹೋದ್ರೆ? ನಮ್ಮನ್ನು ತಿಂಡಿನೇ ಮಾಡಿಲ್ಲ. ತಿಂಡಿ ಯಾರಿಗೆ ಬೇಕು? ಪಾರ್ಕಿಗೆ ವಾಕಿಂಗ್ ಅಂತ ಬಂದಿದ್ವಿ, ಅಲ್ಲೇ ವಾಕಿಂಗ್ ಮಾಡ್ಬೇಕಾಗಿತ್ತು. ಅಲ್ಲಿ ವಾಕ್ ಮಾಡಿ ಮಾಡಿ ಸಾಕಾಗಿ ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ಕೊಂಡೆ. ಓ, ಈಗ ಇಲ್ಲಿಂದ ಅಲ್ಲಿವರೆಗೂ ವಾಕ್ ಮಾಡ್ಕೊಂಡೆ ಹೊರಟೋಗ್ತಾರೆ. ಹೋಗೋಕ್ ಮುಂಚೆ ಸ್ವಲ್ಪ ರಂಗಮ್ಮನ್ ನೋಡ್ಕೊಂಡು ಹೋಗೋಣ ಅಂತ. ನೀವ್ ಹೇಳಿದ್ ರಂಗಮ್ಮ ಇಲ್ಲ. ಅಯ್ಯೋ, ನನ್ನ ಮಗನೂ ಹೀಗೇನಮ್ಮ. ನನ್ನನ್ನು ಕೇಳ್ಕೊಂಡು ಯಾರು ಮನೆಗೆ ಬಂದ್ರೆ ನಾನು ಮನೆಯಲ್ಲಿದ್ರು ಇಲ್ಲ ಅನ್ಬಿಡ್ತಾರೆ. ಪರವಾಗಿಲ್ಲಮ್ಮ, ನೀನು ನನ್ನ ಮಗನ ದಾರಿನ ಹಿಡಿದ್ಬಿಟ್ಟೆ. ಗುಡ್ ಮಾರ್ನಿಂಗ್. ಆಗ್ಲೇ ಬಂದ್ಬಿಟ್ಟಿದ್ರ? ವಾಕಿಂಗ್ ಮಾಡಿ ಮಾಡಿ ಸುಸ್ತಾಗಿತ್ತು, ಏನಾದ್ರು ಕುರ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ನಾವು ಅದಕ್ಕೆ ಬಂದಿದ್ದೀವಿ. ಎಲ್ಲಿ ರಂಗಮ್ಮನವ್ರು ಕಾಣ್ತಾ ಇಲ್ವಲ್ಲ? ಅವ್ನ ಮಗಳು ಮನೇಲಿ ಇಲ್ಲ ಅಂತ ಹೇಳ್ತಿದ್ದಾಳೆ. ಅಂದ್ಮೇಲೆ ಅವ್ರಿಗೆ ಮನೇಲೇ ಇದ್ದಾರೆ ಅಂತ. ಅಲ್ಲಿಗೆ ಮುಗೀತು ಕತೆ. ಏನು ಯಜಮಾನ್ರೆ, ಇವರೆಲ್ಲರೂ ನಮ್ಮನೇಲೆ ಜಾಂಡ ಅವ್ರ ಹತ್ರ ಕಾಣ್ತಿದಾರೆ.
ಅಂತ ನೀವು ತಿಂಡಿನೂ ಕೊಡೋದಕ್ಕೆ ಹೋಗ್ಬೇಡ, ತೀರ್ಥನೂ ಕೊಡೋದಕ್ಕೆ ಹೋಗಬೇಡ. ತೀರ್ಥ ಅಂದ್ರೆ ಫಿಲ್ಟರ್ ಕಾಫಿನೂ ಕೊಡಬೇಡ, ಫಿಲ್ಟರ್ ನೀರು ಕೊಡಬೇಡ ಅಂತ. ಆಗ್ಲೇ ಬಂದೇ ಬಿಟ್ಟಿದ್ದೀನಿ, ನಾನೇ ಪಾರ್ಕಿಗೆ ಬರ್ಬೇಕು ಅಂತ. ಅಯ್ಯೋ ಪಾರ್ಕಲ್ಲಿ ಏನಿದೆ ಮಣ್ಣು ಬಿಡಿ ರಂಗಮ್ಮನವರೇ, ಮಳೆ ಬರೋ ಸೂಚನೆ ಕಾಣಿಸ್ತು, ಅದಕ್ಕೆ ಸ್ಪರ್ಧೆ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಎಲ್ಲರೂ ಇಲ್ಲಿ ಬಂದ್ಬಿಡ್ತೀವಿ. ಗೊತ್ತಾಯ್ತು ಬಿಡಿ. ತಿನ್ನೋ ಸ್ಪರ್ಧೆ ತಾನೇ. ಆ ಸ್ಪರ್ಧೆಗೆ ನಮ್ಮ ಕ್ಲಬ್ ಇಂದ ನಿಮ್ಮನ್ನೇ ಆಯ್ಕೆ ಮಾಡಿದ್ದೀವಿ. ನೀವು ಚೆನ್ನಾಗಿ ತಿಂದು ಬಹುಮಾನ ತಗೊಂಡು ನಮ್ಮ ಕ್ಲಬ್ಬಿನ ಗೌರವ ಘನತೆನ ಹೆಚ್ಚಿಸಬೇಕು. ನೀವು ಚೆನ್ನಾಗಿ ತಿಂತೀರಿ ತಾನೆ? ಏನ್ ಹೀಗೆ ಹೇಳ್ಬಿಟ್ರಿ? ಒಂದು ಕಾಲದಲ್ಲಿ ನಾನು ಒಂದು ಕೊಳದಪ್ಪಳೆ ಅನ್ನ ತಿಂದು ಒಂದು ಬಕೆಟ್ ಪಾಯಸನ ಗಟ 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 ಅಂತ ಕುಡಿದು ಬಿಡ್ತಿದ್ದೆ. ಪಾಯಸ ಅಂದ ತಕ್ಷಣ ನನಗೆ ಯಾಕೋ ಚಪ್ಪಲಿಸಿದೆ ರಂಗಮ್ಮ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ, ಪಾಯಸ ಮಾಡಿಸ್ತೀನಿ ಬಿಡಿ. ಹಾಕಿಸ್ತೀವಿ ಬಿಡಿ. ಪಾಂಡ್ರಂಗ ಬಿಲ್ ತಗೊಳ. ಮನೆ ಯಜಮಾನ ನನ್ನ ಸರಿ ಸಮ ಕುತ್ಕೋತೀನಿ. ಹೇಳ ಮೇಲೆ 800 ರೂಪಾಯಿ ಕೂತ್ಕೊಳ್ಳ. ಯಾವ್ದ್ರದ್ದಪ್ಪ ಇದು ಬಿಲ್ಲು? ಚಂಪ ಮನೇಲಿ ಅಡಿಗೆ ಮಾಡಲ್ಲ ಅನ್ನೋ, ಅದಕ್ಕೆ ರೊಚ್ಚಿಗೆ ರಂಗಮ್ಮ ಹೋಟ್ಲಿಂದ ತಿಂಡಿ ತರಿಸ್ಕೊಂಡ್ರು. ಅದ್ರ ಬೀಳ್ಕೊಣ ಬೇಗ ದುಡ್ಡು ಕೊಟ್ಬಿಡೋ, ಹೋಟ್ಲ ತಗೊಂಡೋಗ್ ಕೊಡ್ಬೇಕು. ಈಗ ನಾನು ಈ ದುಡ್ಡನ್ನ ಕಟ್ಟಿಲ್ಲ ಅಂದ್ರೆ ಏನಪ್ಪ ಆಗ್ಬಿಡುತ್ತೆ? ಹೋಟ್ಲ ನಮ್ಮಿಬ್ರು ಹೆಚ್ಚು ಹೌದೇನ್ರು ರಾಜ? ಮಾಡ್ರ ತಪ್ಪಿಗೆ ಹಿಟ್ಟು ರುಬ್ಕೊಂಡು ಬನ್ನಿ. ಹಬಿ ತಂದಿರೋರು ಇವ್ರಾದ್ರು, ಚೆನ್ನಾಗಿ ತಿಂದಿರೋರು ಅವ್ರು ತಿಂದ ತಪ್ಪಿಗೆ ಇವ್ರಿಬ್ರ ಹಿಟ್ಟು ರುಬ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಆಕ್ಷನ್ ತಗೊಳ್ಳೋ ಹಾಗಿದ್ರೆ ಅತ್ತೆ ಫ್ರೆಂಡ್ಸ್ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಈ ಮನೆಯಿಂದ ಮೊದಲು ಸೆಂಡ್ ಮಾಡಿ. ಹೇಳಿ ಕೇಳಿ ಹಿರಿಯ ನಾಗರಿಕರು ಕಂಡ್ರಿ ಅವ್ರನ್ನ ಏಕಾಏಕಿ ಕತ್ತಿರ್ದ್ಬಿಟ್ಟು ಆಚೆ ತಳ್ಳಕ್ಕಾಗತ್ತೇನ್ರಿ? ಹಬಿ ನಿಮ್ದು ಎಂಥ ಗಲಿ ವಂಶ. ಯಾಯ ಅದೇ ವಂಶದಲ್ಲಿ ಹುಟ್ಟಿ ಇವ್ರನ್ನ ಆಚೆ ಸೆಂಡ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವೆಂತ ಗಂಡಸ್ರಿ? ಅಲ್ಲೂ ಅತ್ತೆ ಇದೇ ತರ ಸ್ವೀಟ್ ತಿಂತಾನೆ ಇದ್ರೆ ಒಂದಲ್ಲ ಒಂದ್ ದಿವಸ ಸ್ಪರ್ಧೆ ಗೆದ್ಬಿಡ್ತಾರೇನಪ್ಪ? ಬಿಟ್ಟೋಗ್ಬಿಡ್ತಾರೆ. ನೋಡಿದ್ರ, ನೀವು ನೋಡ್ತಿದ್ದ ಹಾಗೆ 1 kg ಸ್ವೀಟ್ ನ ಖಾಲಿ ಮಾಡ್ತೀನಿ. ಆದ್ರೆ ಜೈನಗರ ಕ್ಲಬ್ ಅಲ್ಲಿ 4 kg ಸ್ವೀಟ್ ನ ಒಬ್ಬನೇ ತಿಂದ್ಬಿಟ್ಟಿದ್ರೆ ಬಿಟ್ಟಿದ್ದು ಸುಮ್ಮನೆ ತಿಂದೆ ಏನ್ ಮಾಡ್ತಾರೆ? ಈ ಬಾಕ್ಸ್ ಅಲ್ಲಿ ಬಿಟ್ಟು ಹಾಗೆ ತಿನ್ಬಿಡಿ ರಂಗಮ್ಮ. ಅಷ್ಟು ಅವರೊಬ್ಬರು ತಿನ್ನಕ್ಕೆ ಹೇಗ್ರಿ ಮನ್ಸು ಬರುತ್ತೆ? ನಾವೆಲ್ಲ ಸೇರ್ಕೊಂಡು ಕಂಪ್ನಿ ಕೊಡೋಣ. ಏನಮ್ಮ ಚೆನ್ನಾಗಿದ್ದೀರಾ? ನನಗೇನಾಗಿದೆ ಧಾಡಿ, ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ಬೇಕಾಗಿರೋದು ಓಲ್ಡ್ ಪೀಪಲ್ ನ. ಹಾಕಮ್ಮ ಕೋಪ ಮಾಡ್ಕೋತ್ಯಾ? ನೀನ್ ಇವತ್ತು ಗೋಲ್ಡೆ, ಆಮೇಲೆ ಓಲ್ಡೆ. ನಾವು ನೋಡ್ಬೇಕಾಗಿರೋದು ಈ ಗೋಲ್ಡ್ ಮೆಲ್ಲ ಅಲ್ಲಿರುವಂತ ಹಿರಿಯ ನಾಗರಿಕರು. ಅಲ್ಲ, ನಾನ್ ನಿಮ್ಗೆ ಹೆಡ್ ಡಾಕ್ಟ್ರು, ಆ ಫ್ಯಾಮಿಲಿಗೂ ನಾನೇ ಡಾಕ್ಟ್ರು. ಅಯ್ಯೋ ಶಿವ್ರೆ, ಹೋಗಿ ಡಾಕ್ಟ್ರೆ. ನಮ್ಮ ಮಾತೃಶ್ರೀ ರಂಗಮ್ಮನವ್ರಿಗೆ ಅದು ಏನೇನು ಬುದ್ಧಿ ಮಾತುಗಳನ್ನು ಹೇಳ್ಬೇಕು ಅಂತ ಇದ್ರು ಹೇಳ್ಬಿಟ್ಟು ಬನ್ನಿ. ನಮಸ್ಕಾರ. ಬಂದ್ಬಿಟ್ರಾ? ಈ ಡಾಕ್ಟ್ರು ನಿಮಗೂ ಗೊತ್ತಾ? ಗೊತ್ತಿದೆ ಏನು? ಇವರೇ ತಾನೆ ನಮ್ಮ ಮನೆಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಅದನ್ನ ತಿನ್ನಕ್ ಕೊಡ್ಬೇಡಿ, ಇದನ್ನ ತಿನ್ನಕ್ ಕೊಡ್ಬೇಡಿ ಅಂತ ಹೇಳಿದ್ದು. ಸ್ವೀಟ್ ತಿಂದ್ರೆ ಸಕ್ಕರೆ ರೋಗ ಬರುತ್ತೆ, ಉಪ್ಪು ತಿಂದ್ರೆ BP ಬರುತ್ತೆ, ಖಾರ ತಿಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ, ಹುಳಿ ತಿಂದ್ರೆ ಆಸಿಡಿಟಿ ಬರುತ್ತೆ. ಮಣ್ಣು ತಿನ್ನಿ ಅಂತ ಹೇಳಿದ್ರು ಇವ್ರೆ. ವಯಸ್ಸಾದವ್ರ ಮೇಲೆ ಯಾಕೆ ನಿಮ್ಗೆ ಕೋಪ? ನಿಮಗೂ ವಯಸ್ಸಾಗಿದೆ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೀರಲ್ಲ. ಪಾಪ ಅವ್ರಿಗೆ ಇಷ್ಟ ಬಂದಿದ್ದನ್ನ ತಿನ್ಕೊಳ್ಳಿ ಬಿಡಿ. ವಯಸ್ಸಾದ್ಮೇಲೆ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡು ಅಂತ. ಅಲ್ಲ ಡಾಕ್ಟ್ರೆ, ಈಗ ತಿನ್ಬೇಡಿ ಅಂತ ಹೇಳಿದ್ರೆ ಯಾವಾಗ ತಿನ್ಬೇಕು ನಾವು? ನಾಳೆ ನಾವು ಜಗತ್ ಬಿದ್ದ ಮೇಲೆ. ಇವ್ರುಗಳು ಹೇಳಿ ಸಾಕಾಗೋಯ್ತು. ನಿಮ್ಗೆ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದ್ದೀನಿ. ನೀವು ದಿನೇ ಊದ್ತಾ ಇದ್ದೀರಾ. ಇನ್ನೊಂದು ವಾರ ಏನು ತಿನ್ನೋ ಹಾಗಿಲ್ಲ. ಆಗಲ್ಲ, ನಾನ್ ತಿನ್ನೋ ಸ್ಪರ್ಧೆಗೆ ಭಾಗವಹಿಸಿದ್ದೀನಿ. ನಾನ್ ತಿನ್ಲೇಬೇಕು. ದೇವರು ಹೊಟ್ಟೆ ಕೈ ಕೊಟ್ಟಿರೋದು ಯಾತಕ್ಕೆ? ತಿನ್ನೋಕೆ. ಯಾಕೆ? ಡಾಕ್ಟರ್ ಮಾತು ಕೇಳೋಕೆ ಅಲ್ಲ, ಸಂಗೀತ ಕೇಳೋಕೆ. ಏ ರಂಗಮ್ಮನವರೇ, ಬೇಗ ಕಳಿಸ್ರಿ ಇವ್ರನ್ನ. ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಕಿವಿ ಊದದ ಹಾಗೆ ನಿಮ್ ಮಕ್ಕಳ ಕಿವಿನೂ ಊದು ಬಿಡ್ತಾರೆ. ಏನೋ ವಯಸ್ಸಾದವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿದೆ. ಇದ್ರ ಮೇಲೆ ನಿಮ್ ಇಷ್ಟ. ಈ ಮಾತನ್ನ ನಮಗೂ ಹೇಳಿದ್ದೀರಾ, ಅವ್ರಿಗೂ ಹೇಳಿದ್ದೀರಾ, ಈಗ ಬಂದು ಇವ್ರಿಗೂ ಹೇಳ್ತಾ ಇದ್ದೀರಾ. ಡಾಕ್ಟ್ರೆ ನೋಡ್ರಿ, ಈ ಸ್ವೀಟ್ ನ ಜಾಸ್ತಿ ಹೊತ್ತು ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ. ಇರುವೆಗಳು ಬಿಟ್ಟು ಬಂದು ನಾವು ತಿನ್ಬೇಕು. ನೀವು ಹೋಗ್ರಿ. ಏನಾಯ್ತು? ಒಂದು ನಿಮಿಷ ತಡಿ. ಏನು ಆಗಿದೆ ಕಡೆ ಸುಮ್ಮನೆ ಡೌ ಮಾಡಿದೆ. ಅದೇ ಆ ಪಾಂಡ್ರಂಗ ನನ್ಗೆ ಅವಮಾನ ಮಾಡ್ಬೇಕಂತ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ. ಹಾಸ್ಪಿಟ್ಲ್ ಕಡೆ ಬಾ, ಶವಾಗಾರ ತಳ್ಳಿ ಬಾಕ್ ಹಾಕ್ಬಿಡ್ತೀನಿ.
ಹಾ ಅಡಿಗೆ ಮನೆಗೆ ಬೀಗ ಹಾಕಿದ್ದಾಯ್ತು. ಏನು ಯಜಮಾನ್ರೆ, ನಾವಿಬ್ರು ಒಳಗಡೆ ಇಟ್ಕೊಂಡು ಇವ್ರ ಕೈಲಿ ಬೀಗ ಹಾಕ್ತಿದ್ರೆ ಕೆನೆ ಕಾಫಿ ಮಾಡ್ಕೊಡ್ತಿದ್ನಾ? ನೀನ್ ಹೇಳಲೆ, ನೀನ್ ನಮ್ ದಿಕ್ಕ ತಪ್ಪಿಸ್ಬೇಡ. ಇದ್ದಕ್ಕಿದ್ದಂಗೆ ಅಡಿಗೆ ಮನೆಯಲ್ಲಿರೋ ದಿನಸುಗಳೆಲ್ಲ ಮಂಗ ಮಾಯ ಆಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ ಕೆಲವು ದಿನಗಳ ಮಟ್ಟಿಗೆ ಎಲ್ಲರೂ ಉಪವಾಸ. ಎಲ್ರು ಅಂದ್ರೆ ಅದ್ರಲ್ಲಿ ನೀರು ಸೇರ್ಕೊತೀಯ. ನಿಮ್ಗೆ ಮಾಡೋದು ಸರಿಯಲ್ಲ. ನಾವ್ ಇನ್ನೂ ಬೆಳೆಯೋ ಮಕ್ಕಳು, ತಿನ್ಕೊಂಡು ಉಳ್ಕೊಂಡು ಆಡ್ಕೊಂಡು ಇರ್ಬೇಕು. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ನೀವಿದಿರಲ್ಲ, ನೀವು ಮಕ್ಕಳು ಅಲ್ರಪ್ಪ, ಮತ್ತೆ ಕಳ್ಳನ ಮಕ್ಕಳು. ಪಾಂಡಂಗ ಹೊಟ್ಟೆ ತುಂಬಾ ಚುರುಗುಡ್ತಾ ಇದೆಯೋ. ನೀನ್ ಅಡಿಗೆ ಮನೆ ಬೀಗ ಹಾಕ್ಬಿಟ್ರೆ ನಾವು ತಿನ್ನಕ್ಕೆಲ್ಲ ಹೋಗೋದು. ಹೊರಗಡೆ ನೆಲ್ಲಿನಲ್ಲಿ ನೀರು ಬರುತ್ತೆ, ಹೊರ ತುಂಬಾ ಕುಡ್ಕೋ. ಪಾಂಡುರಂಗ ಗಂಡುಗಲಿ ತಾವು ನಮ್ಮ ಹೆಸರಿಗೆ ಲಂಗನಾದ್ರೂ ತೋರಿಸ್ಕೊಳ್ಳಿ, ನೈಟಿನಾದ್ರೂ ಉಡಿಸ್ಕೊಳ್ಳಿ. ಅಡಿಗೆ ಮನೆಗೆ ಬೀಗ ಹಾಕಿದ್ದಾಯ್ತು. ನೀನು ಮಾಡ್ತಾ ಇರೋದು ತಪ್ಪು ಕಣೋ. ಈ ವಯಸ್ಸಲ್ಲಿ ಇದ್ದಕ್ಕಿದ್ದಂಗೆ ತಿನ್ನೋ ಚಪ್ಪಲ ಬೆಳೆಸ್ಕೊಂಡಿದ್ರಲ್ಲ, ನೀವು ಮಾಡ್ತಾನೆ ಸರಿನಾ? ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಕಣೋ. 4 ದಿನದಿಂದ ತಿಂತಾ ಇದ್ದೀನಿ. ಇವತ್ತು ತಿನ್ಲಿಲ್ಲ ಅಂದ್ರೆ ನಾನು ಸೋತು ಬಿಡ್ತೀನಿ ಕಣೋ. ನಿನ್ನ ಹೆತ್ತ ತಾಯಿಯ ಸೋಲನ್ನ ನೀನ್ ನೋಡ್ತೀಯನೋ? ನೀವು ಗೆಲ್ಲದಕ್ಕೋಸ್ಕರ ನಮ್ಮನ್ನ ಯಾಕೆ ಸಾಯಿಸ್ತೀರಾ? ಓ, ಆಗ್ಲೇ ನಿಮ್ಮನೇನಲ್ಲೂ ಗಲಾಟೆ ಶುರುವಾಗೋಯ್ತಾ? ಎಲ್ಲರ ಮನೆ ಮಕ್ಕಳುಗಳು ಇದೇನೆ. ದೊಡ್ಡವ್ರನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ ಅಂತ ಅಡ್ಡ ಹಾಕ್ತಾರೆ. ಸಾಯೋದಕ್ಕೆ ಮುಂಚೆ ನಮಗೂ ದೋಸೆ ತಿನ್ಬೇಕು, ಮಾವಿನ ತಿನ್ಬೇಕು, ಹಲಸಿನ ತಿನ್ಬೇಕು ಅಂತ ಆಸೆ ಇರಲ್ವಾ? ನಮ್ಮ ಆಸೆಗೆ ಇವರೆಲ್ಲ ಯಾಕೆ ಕಲ್ಲು ಹಾಕ್ಬೇಕು? ನೋಡಿ ಹಿರಿಯರೇ, ಈ ನನ್ನ ಮಗ ಅಡಿಗೆ ಮನೆಗೆ ಬೀಗ ಹಾಕಿದ್ದಾನೆ. ನಾವಿದಕ್ಕೆ ಪ್ರತಿಭಟನೆ ಮಾಡಬೇಕು. ಮಕ್ಕಳ ದೌರ್ಜನ್ಯಕ್ಕೆ ಧಿಕ್ಕಾರ. ನಮಗ್ ತಿನ್ನೋಕ್ ಬಿಡದೇ ಇರೋ ಮಕ್ಕಳಿಗೆ ಧಿಕ್ಕಾರ. ಬಲವಂತವಾಗಿ ನಮ್ಮ ಕಡೆಯಿಂದ ವ್ಯಾಯಾಮ ಮಾಡಿಸೋ ಮಕ್ಕಳಿಗೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ನೋಡಿ ಹಿರಿಯರೇ, ನೀವೇನು ಯೋಚನೆ ಮಾಡಬೇಡಿ. ಅಡಿಗೆ ಮನೆಗೆ ಬೀಗ ಹಾಕಿದ್ರೆ ಏನಂತೆ, ನಿಮ್ಗೆ ಬೇಕಾದನ್ನ ನಾನು ಹೋಟೆಲಿಂದ ತರಿಸ್ಕೊಡ್ತೀನಿ. ಇದಕ್ಕೆಲ್ಲ ದುಡ್ಡು ನನ್ನ ಮಗ ಕೊಡ್ತಾನೆ. ನೋಡ್ತಾ ಇರಿ, 4 kg ಸ್ವೀಟ್ ತಿಂದು ಆ ಜೈನ್ ನಗರದವ್ರನ್ನ ಸೋಲಿಸ್ತೀನಿ. ನೆನ್ನೆ 3.25 kg ಸ್ವೀಟ್ ತಿಂದೆ. ಹಾಗೇನೆ ಈ ಪಕೋಡ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಬಿಡಿ. 4 kg ಪಕೋಡಾನ ನಾನ್ ಸ್ಟಾಪ್ ನೀವು ತಿಂದುಬಿಟ್ರೆ ಆ ಸ್ಪರ್ಧೆಯಲ್ಲಿ ನೀವೇ ಗೆಲ್ಲೋದು. ಬನ್ನಿ ಡಾಕ್ಟರ್. ನಾನು ಬರಲ್ಲ ನನ್ನ ಯಾಕೆ ಹೇಳ್ಕೊಂಡ್ ಬರ್ತೀಯ? 150 ರೂಪಾಯಿಗೆ ಬೇರೆ ಯಾವ ಡಾಕ್ಟರ್ ಬರಲ್ಲ ಡಾಕ್ಟ್ರೆ. ನೋಡಿ ಡಾಕ್ಟ್ರೆ, ಮನೆಯಲ್ಲಿ ನಾವು ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಕೂಡ ನಮ್ಮ ಮಾತೃಶ್ರೀಯವರು ಹೋಟೆಲಿಂದ ತರ್ಸ್ಕೊಂಡು ತಿಂತಾ ಇದ್ದಾರೆ. ಹೀಗೆ ಆದ್ರೆ ನಾವು ನಮ್ಮ ತಾಯಿನ ಕಳ್ಕೊಬೇಕಾಗತ್ತೆ. ನೀವು ಹಿರಿಯರು, ಅವ್ರಿಗೊಂದು ಮಾತು ಬುದ್ಧಿ ಹೇಳಿ. ನೋಡಿ, ವಯಸ್ಸಾದವರು ನೀವು ಏನೇ ಹೇಳಬೇಡ ಅಂದ್ರು ಡಾಕ್ಟರ್ ಆದ ನಾವು ಹೇಳಲೇಬೇಕು. ಈ ರೀತಿ ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗೋಗುತ್ತೆ. ನೀವು ಈ ತಿನ್ನೋ ಸ್ಪರ್ಧೆ ಮಾಡೋದ್ರ ಬದಲು ಉಪವಾಸ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಈಗ ನಾವು 3 ಸತಿ ಧಿಕ್ಕಾರ ಕೂಗಿದ್ಮೇಲೂ ನೀವು ಇಲ್ಲೇ ಇದ್ದೀರಾ ಅಂದ್ರೆ ಧಿಕ್ಕಾರಕ್ಕೆ ಧಿಕ್ಕಾರ. ಪಾಂಡ್ರಾಗ ನೀವು ಶವಗಾರಕ್ಕೆ ತಳ್ಳಿಬಿಡ್ತೀರಂತ ಅವನೇ ಹೊರಟೋದ. ಹಬಿ, ನಿಮ್ ಮದರ್ ನೀವ್ ಬುದ್ಧಿ ಹೇಳ್ತೀರಾ ಅಥವಾ ನಾನ್ ಬುದ್ಧಿ ಹೇಳ? ಇಷ್ಟ್ರ ಮೇಲೆ ನಮ್ಮ ಕೈಯಿಂದ ಬುದ್ಧಿ ಹೇಳೋದಕ್ಕೆ ಆಗೋದಿಲ್ಲ. ತಾವೇ ಬುದ್ಧಿ ಹೇಳ್ಕೊಳ್ಳಿ. ನೋಡ್ತಾ ಇರಿ, ಅವ್ರು ತಿನ್ನೋದನ್ನ ನಾನು ಹೇಗ್ ಸ್ಟಾಪ್ ಮಾಡಿಸ್ತೀನಿ ಅಂತ. ಅತ್ತೆ, ಲೆಸ್ಲಿ, ಏನಮ್ಮ, ಯಾವತ್ತೂ ಇಲ್ಲದೆ ಇರೋ ಭಕ್ತಿ ಇವತ್ತು ಉಕ್ಕಿ ಹರಿತಾ ಇದೆ. ಅತ್ತೆ, ಇವತ್ ಈವ್ನಿಂಗ್ ನೀವು ತಿನ್ನೋ ಕಾಂಪಿಟೇಷನ್ ಹೋಗ್ತಾ ಇದೀರಲ್ಲ, ಅದಕ್ಕೆ ಅದ್ರಲ್ಲಿ ಗೆಲ್ಲಿ ಅಂತ ಈ ಕಷಾಯ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಕುಡಿದ್ರೆ ಏನಾಗುತ್ತೆ? ಚೆನ್ನಾಗಿ ಹೊಟ್ಟೆ ಹಸುವಾಗುತ್ತೆ, ಚೆನ್ನಾಗಿ ತಿಂತೀರಾ. ಈ ಕಾಂಪಿಟೇಷನ್ ಅಲ್ಲಿ ನೀವೇ ಗೆಲ್ತೀರಾ. ಯಾಕಮ್ಮ ಆ ರೀತಿ ಕಿಚ್ಕೊಂಡು ಏನಾಯ್ತು? ಮತ್ತೆ ಇದ್ದಕ್ಕಿದ್ದಾಗೆ ಮೂರ್ಛೆ ಬಿಟ್ಬಿಟ್ರು. ಇವ್ರ ಕತೆ ಮುಗೀತು. ಇವತ್ತು ಇವರು, ನಾಳೆ ಅವರು, ನಾಳಿದ್ದವರು. ಈ ರೀತಿ ತಿಂತ ಇದ್ರೆ ಯಾರಯ್ಯ ಬದುಕಿರ್ತಾರೆ? ನೋಡು, ಇದಕ್ಕೆಲ್ಲ ಕಾರಣ ಅವರು. ಅವ್ರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು. ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಅವ್ರು ತಿನ್ನೋ ಚಪ್ಪಲ ಇತ್ತು, ತಿಂದ್ರು ಅಷ್ಟೇ ಡಾಕ್ಟ್ರೆ. ಡಾಕ್ಟ್ರೆ, ನೀವ್ ಏನ್ ಬಗ್ಗೆ ಹೇಳಿದ್ರು ಅದನ್ನ ನಾವು ಮಾಡ್ತೀವಿ. ಡಾಕ್ಟ್ರೆ, ಇನ್ಮೇಲೆ ನಾವ್ ಈ ಮನೆ ಕಡೆಗೆ ಬರಲ್ಲ. ದಿನ ನಾವು ವಾಕಿಂಗ್ ಹೋಗ್ತೀವಿ. ನಮ್ಮ ಮಕ್ಕಳು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಡಾಕ್ಟ್ರಿಗೆ ಜೈ! ಡಾಕ್ಟ್ರಿಗೆ ಜೈ! ಸ್ವಲ್ಪ ತಡಿಯಲ್ಲ. ಡಾಕ್ಟರ್, ಮನೆಯಲ್ಲಿ ಏನಾಯ್ತು ಡಾಕ್ಟರ್? ಇದ್ದಕ್ಕಿದ್ದಾಗೆ ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಅದೇನೋ ಮೆಡಿಸಿನ್ ರೆಡಿ ಮಾಡಿದ್ರಲ್ಲ, ಅದನ್ನ ಕೂಡಿಸಿ.
ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಈ ವಯ್ಯ ಬಾಯ್ ಬಿಡಕ್ಕೆ ರೆಡಿ ಇಲ್ಲ. ಸ್ವಲ್ಪ ಸರಿಯಪ್ಪ. ನೋಡಿಮ್ಮ, ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಮನೆ ಮುಂದೆ ಹೊಗೆ ಹಾಕ್ಬೇಕಾಗೋದು. ಅಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟೊಂದು ತಿಂತಿರಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರ ಗತಿ ಏನು ಅಂತ. ಅಯ್ಯೋ ಡಾಕ್ಟ್ರೆ, ನನ್ಗೆ ಈಗ ಅರ್ಥ ಆಯ್ತು. ಇನ್ಮೇಲೆ ಇಂಥ ಹುಚ್ಚು ಸ್ಪರ್ಧೆಗಳಿಗೆ ಹೋಗಲ್ಲ, ಹೆಚ್ಚಿಗೆ ಏನು ತಿನ್ನೋದು ಇಲ್ಲ. ಮಾಡಿದ್ದೆಲ್ಲ ಬೇಕಾಗ್ಬಿಡುತ್ತೆ, ಇದಿಷ್ಟು ಮುಕ್ಬಿಡಿ. ಬೇಡ ಕಣೋ ಬೇಡ ಡಾಕ್ಟ್ರೆ, ನನಗೆ ಮರು ಜನ್ಮ ಕೊಟ್ಟಂತ ದೇವ್ರು ನೀವು. ನಾನಲ್ಲಮ್ಮ ದೇವರು, ನಿಮ್ಮನ್ನ ಕಾಪಾಡಿದ್ದು ಇವರಿಬ್ರು. ಅಯ್ಯೋ ನಮಸ್ಕಾರಮ್ಮ. ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವ್ ತಿಳ್ಕೊಂಡ್ ಹಾಗೆ ನಾವು ನಿಜವಾದ ಡಾಕ್ಟರ್ಗಳಲ್ಲ. ಮತ್ತೆ ನೀವ್ ತಿನ್ನೋ ಹುಚ್ಚು ಬಿಡಿಸ್ಬೇಕು